ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ, ಅತಿಯಾಗಿ ಪ್ರೀತಿಸುವೆ ಭಾಗ 22. ಆ್ಯಸಿಡ್ ಹಾಕಿ ನಿನ್ನ ಮುಖವನ್ನೇ ವಿಕೃತ ಮಾಡ್ತೀನಿ. ಜೀವಂತವಾಗಿ ಬೆಂದು ಉರಿ ತಡೆಯೋಕೆ ಆಗದೆ ನೀನು ನರಳಿ ನರಳಿ ಸಾಯಬೇಕು. ಮತ್ತೆ ನೀನ್ಯಾರಿಗೂ ಸಾಕ್ಷಿ ಹೇಳಿ ಸಹಾಯ ಮಾಡೋಕೆ ಸಾಧ್ಯ ಆಗಲ್ಲ, ಹೋಗೋದೂ ಇಲ್ಲ. ಈಗ ಆತಂಕದಿಂದ ಅವನನ್ನೇ ನೋಡುತ್ತಿರುವಂತೆಯೇ ಅವನು ತನ್ನ ಕೈಯಲ್ಲಿದ್ದ ಬಾಟಲ್ನ ಮುಚ್ಚಲು ತೆಗೆಯಲಾರಂಭಿಸಿದ್ದ. ಚಿಕಿತ್ಸಾಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಾ? ಆ ಭಾನುವಾರವೇ ಪ್ರತ್ಯಕ್ಷ್ ಅವಳಿಗೆ ಕರೆ ಮಾಡಿ ಅವಳ ಚಿನ್ನದ ಸರವನ್ನು ಹಿಂದಿರುಗಿಸಿದ್ದ. ದಿನಗಳು ಉರುಳಿದ್ದವು. ಅವನು ಹೋಟೆಲ್ನ ಕೆಲಸ ಬಿಡಬೇಕೆಂದು ಹೇಳಿದ್ದರೂ ಅನಿವಾರ್ಯ ಕಾರಣದಿಂದಾಗಿ ಚಿಕಿತ್ಸಾಗೆ ಆ ಕೆಲಸ ಮುಂದುವರಿಸಲೇಬೇಕಾಗಿ ಬಂದಿತ್ತು. ಅಂದು ಪ್ರತ್ಯಕ್ಷನ ಕೊಲೆ ಮಾಡಲು ಹೊರಟವರನ್ನು ಕಣ್ಣಾರೆ ಕಂಡ ವ್ಯಕ್ತಿಯೊಬ್ಬರು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲು ಆಗಿರುವರೆಂದು ತಿಳಿಸಲಾಗಿತ್ತು. ಚಿಕಿತ್ಸಾ ಎಂದು ಹೆಸರು ನಮೂದಿಸದಿದ್ದರೂ ಎದುರು ಪಾರ್ಟಿಯವರಿಗೆ ಅದು ಅವಳೇ ಎಂದು ಗೊತ್ತಿತ್ತಲ್ಲ. ಅಪಾಯದ ತೂಗುಕತ್ತಿ ಅವಳ ತಲೆಯ ಮೇಲೆ ಓಡಾಡುತ್ತಿತ್ತು. ಅದನ್ನು ಅರಿತ ಚಿನ್ನು ಕೂಡ ತಂಗಿಗೆ ಕೆಲಸಕ್ಕೆ ಹೋಗಬೇಡವೆಂದು ತಾಕೀತು ಮಾಡಿದ್ದಳು. ರಾತ್ರಿ ಹೊತ್ತು ಮನೆಗೆ ಲೇಟಾಗಿ ಬರುವುದೆಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಚಿನ್ನುವಿನ ಅಭಿಪ್ರಾಯ. ಆದರೆ ಚಿಕಿತ್ಸಾ ಕೇಳಿರಲಿಲ್ಲ. ಅವಳು ಮ್ಯಾನೇಜರ್ನೊಂದಿಗೆ ಮಾತಾಡಿದಾಗ ಈ ತಿಂಗಳು ಕೊನೆ ತನಕ ಕೆಲಸ ಮಾಡಿ ಎಂದು ಹೇಳಿದ್ದರು. ಅವಳು ಕೋರ್ಟ್ನಲ್ಲಿ ಎದುರು ಪಕ್ಷದವರು ಕೇಳುವ ಯಾವ ರೀತಿಯ ಪ್ರಶ್ನೆಗಳನ್ನು ಎದುರಿಸಬೇಕು, ಅದಕ್ಕೆ ಯಾವ ರೀತಿ ಉತ್ತರಿಸಬೇಕು ಎಂಬುದನ್ನೆಲ್ಲ ಸ್ಟಡಿ ಮಾಡಬೇಕಾಗಿತ್ತು. ಅದಕ್ಕಾಗಿ ಪ್ರತ್ಯಕ್ಷ್ ಅವಳನ್ನು ಭೇಟಿಯಾಗುತ್ತಿದ್ದ. ಮಾತ್ರವಲ್ಲ, ತಮ್ಮ ಲಾಯರ್ ಬಳಿಗೆ ಕರೆದೊಯ್ಯುತ್ತಿದ್ದ. ಇದರಿಂದಾಗಿ ಅವರಿಬ್ಬರ ಒಡನಾಟ ಮತ್ತು ಜಾಸ್ತಿಯಾಯಿತು. ಆತ್ಮೀಯತೆ ಬೆಳೆದಿತ್ತು. ಕೋರ್ಟ್ ವ್ಯವಹಾರವೆಂದ ಮೇಲೆ ಅಷ್ಟು ಬೇಗ ಮುಗಿಯುವಂಥದ್ದಲ್ಲವಲ್ಲ. ದಿನಗಳು ಯಾರ ಅಂಕೆಗೂ ಸಿಗದೆ ಉರುಳುತ್ತಿದ್ದವು. ನೋಡುತ್ತಿದ್ದಂತೆಯೇ ಅವಳಿಗೆ ಕೊನೆಯ ಇಂಟರ್ನಲ್ ಪರೀಕ್ಷೆಯೂ ಬಂದಿತ್ತು. ವೈದ್ಯಕೀಯ ವಿದ್ಯಾರ್ಥಿನಿ ಎಂದ ಮೇಲೆ ಓದುವುದು ತುಂಬ ಇರುತ್ತದಲ್ಲ, ಅದು ಅವಳ ಭವಿಷ್ಯದ ಪ್ರಶ್ನೆ. ಆದ್ದರಿಂದ ತನ್ನಿಂದಾಗಿ ತನಗೆ ಸಾಕ್ಷಿ ಹೇಳಲು ಬಂದು ಅವಳಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ ಪರೀಕ್ಷೆ ಕಳೆದ ಬಳಿಕ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದರೆ ಸಾಕೆಂದು ಅವರ ಲಾಯರ್ ಹೇಳಿದ್ದರು. ಮುಂದಿನ ವಾರ ಅವಳು ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಬೇಕಾಗಿತ್ತು. ರಾತ್ರಿ 9 ಗಂಟೆ ಕಳೆದಿತ್ತು. ಅಂದು ತಿಂಗಳ ಕೊನೆ. ಮಾತ್ರವಲ್ಲ, ಅವಳು ಆ ಹೋಟೆಲ್ನಲ್ಲಿ ಕೆಲಸ ಮಾಡುವ ಕೊನೆಯ ದಿನವಾಗಿತ್ತು. ಅವಳ ಗಾಡಿ ಕೈಕೊಟ್ಟಿದ್ದರಿಂದಾಗಿ ಮನೆಗೆ ಹೋಗಲು ಕಷ್ಟವಾಗಿ ಗಾಡಿಯನ್ನು ನೂಕುತ್ತಾ ನಡೆದುಕೊಂಡು ಹೋಗುತ್ತಿದ್ದಳು ಚಿಕಿತ್ಸಾ. ಆಗಲೇ ದುರುಳರು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದರು. ಅವಳು ತನ್ನ ಗಾಡಿಯನ್ನು ಅಲ್ಲೇ ಬಿಟ್ಟು ಜೀವ ಭಯದಿಂದ ಅವರಿಂದ ತಪ್ಪಿಸಿಕೊಂಡು ಗಟ್ಟಿಯಾಗಿ ಓಡಲು ಆರಂಭಿಸಿದ್ದಳು. ಜೀವ ಭಯದಿಂದಾಗಿ ಅವಳಿಗೆ ಏನು ಮಾಡಬೇಕೆಂದು ತೋಚದಿದ್ದರೂ ಗಟ್ಟಿಯಾಗಿ ಓಡುತ್ತಿದ್ದಾಳೆ. ಕತ್ತಲಲ್ಲಿ ಮೇನ್ ರೋಡ್ ಬಿಟ್ಟು ಒಳಗಿನ ದಾರಿಗೆ ಹೋಗಿಬಿಟ್ಟಿದ್ದಳು ಹುಡುಗಿ. ರಾತ್ರಿ 10 ಗಂಟೆಯ ಸಮಯವೇನೋ. ನಿರ್ಜನವಾದ ರೋಡಿನಲ್ಲಿ ಭಯದಿಂದ ತನ್ನೆಲ್ಲ ಶಕ್ತಿ ಒಟ್ಟುಗೂಡಿಸಿ ಜೋರಾಗಿ ಓಡುತ್ತಿದ್ದಳು. ಓಡುತ್ತಲೇ ಹಾಗೆ ಒಮ್ಮೆ ಹಿಂದೆ ತಿರುಗಿ ನೋಡಿದ್ದಳು ಚಿಕಿತ್ಸಾ. ಹಿಂದೆ ತಿರುಗಿ ನೋಡಿದ ಸಂದರ್ಭದಲ್ಲಿ ಅವಳ ದುರಾದೃಷ್ಟವೇನೋ ಎಂಬಂತೆ ದಾರಿಯಲ್ಲಿದ್ದ ಕಲ್ಲನ್ನು ಕಾಣದೆ ಎಡವಿ ಕೆಳಗೆ ಬಿದ್ದು ಬಿಟ್ಟಳು. ಅವಳಿಗರಿವಿಲ್ಲದಂತೆ ಅವಳ ಬಾಯಿಯಿಂದ ಅಮ್ಮ ಎಂಬ ಚೀತ್ಕಾರ ಕೇಳಿಸಿತು. ಅವಳಿಗೆ ಬೇಗ ಏಳಲು ಸಾಧ್ಯವಾಗಲಿಲ್ಲ. ಕೆಳಗೆ ಬಿದ್ದವಳ ಬಳಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ದೂರದಿಂದ ಅವಳನ್ನು ಅಟ್ಟಿಸಿಕೊಂಡು ಬರುತ್ತಿದ್ದವನು ಅತಿ ಸಮೀಪಕ್ಕೆ ಬಂದುಬಿಟ್ಟಿದ್ದ. ಕೆಳಗೆ ಬಿದ್ದವಳನ್ನೇ ರೋಷದಿಂದ ನೋಡುತ್ತಾ ಅವನು, ಕಳೆಸಲವೇ ನಿನ್ನ ತಿಥಿ ಮಾಡಬೇಕು ಅನ್ನಿಸ್ತು, ಆದರೆ ಆಗಿರಲಿಲ್ಲ. ನೀನು ಕೋರ್ಟ್ಗೆ ಬಂದು ಆ ಪ್ರತ್ಯಕ್ಷಗೆ ಸಾಕ್ಷಿ ಹೇಳ್ತೀಯಾ? ಅದು ಹೇಗೆ ಹೇಳ್ತೀಯೋ ನೋಡ್ತೀನಿ. ಈ ರಾತ್ರಿ ಹೊತ್ತಲ್ಲಿ ನಿನ್ನ ಸೇವ್ ಮಾಡೋಕೆ ಇಲ್ಲಿ ಯಾರೂ ಬರಲ್ಲ. ಈಗ ಇನ್ನೆಲ್ಲಿಗೆ ಓಡಿ ಹೋಗ್ತೀಯಾ ಎಂದು ಅವಳು ತನ್ನ ಕೈಗೆ ಸಿಕ್ಕಿ ಹಾಕಿಕೊಂಡ ಖುಷಿಗೆ ವಿಕೃತವಾಗಿ ನಗುತ್ತಾ ತನ್ನ ಕೈಯಲ್ಲಿದ್ದ ಬಾಟಲ್ನ ಮುಚ್ಚಳವನ್ನು ತೆಗೆದಿದ್ದ. ಆ್ಯಸಿಡ್ ಹಾಕಿ ನಿನ್ನ ಮುಖವನ್ನೇ ವಿಕೃತ ಮಾಡಿಬಿಡ್ತೀನಿ. ಜೀವಂತವಾಗಿ ಬೆಂದು ಉರಿ ತಡೆಯೋಕೆ ಆಗದೆ ನೀನು ನರಳಿ ನರಳಿ ಸಾಯಬೇಕು. ಮತ್ತೆ ನೀನು ಯಾರಿಗೂ ಸಾಕ್ಷಿ ಹೇಳಿ ಸಹಾಯ ಮಾಡೋಕೆ ಹೋಗೋಕೆ ಸಾಧ್ಯನೂ ಇಲ್ಲ. ಅವನು ವಿಕಟವಾಗಿ ನಗುತ್ತಾ ಹೇಳಿದಾಗ ಅವಳು ಪರಿಪರಿಯಾಗಿ ಬೇಡಿದರೂ ಬೇಡಿಕೆಗೆ ಕರಗದವನು ರಾಕ್ಷಸನ ರೀತಿ ನಗುತ್ತಾ, ನಿನ್ನ ಬಿಟ್ಬಿಡ್ಬೇಕಾ? ಹೇಗೆ ಬಿಟ್ಬಿಡ್ಲಿ ನಿನ್ನ? 2 ಬಾರಿ ನನಗೆ ಸೋಲುಣಿಸಿದ್ದೀಯಾ? ಅವನ ಮುಂದೆ ನನ್ನ ಮೂರ್ಖನನ್ನಾಗಿ ಮಾಡಿದ್ದು ಸಾಲದು ಅಂತ ಅವರಿಂದ ಏಟು ತಿನ್ನೋ ಹಾಗೆ ಮಾಡಿ ಅವಮಾನ ಬೇರೆ ಮಾಡಿದ್ಯಾ? ನಿನ್ನಿಂದಾಗಿ ನನಗೆ ತೀರದ ಅವಮಾನ ಆಗಿದೆ. ಹಾಗಿರುವಾಗ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಹೇಗನ್ಕೊಂಡೆ ನೀನು? ಎಂದು ಕೋಪದಿಂದ ಗುಡುಗಿದ್ದ. ನೋಡು, ನಾನೇನು ಬೇಕು ಅಂತ ನಿನಗೆ ಅವಮಾನ ಮಾಡಿಲ್ಲ. ನೀನು ತಪ್ಪು ಮಾಡಿದ್ದೆ, ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಿದ್ದೀಯಾ ಅಷ್ಟೇ ಎಂದು ಭಯದಿಂದ ನಡುಗುತ್ತಾ ತನ್ನನ್ನು ಸಮರ್ಥಿಸಿಕೊಂಡಿದ್ದಳು ಚಿಕಿತ್ಸಾ. ಹೋ ಹಾಗಾ? ಮೊದಲು ನನ್ನ ದಾರಿಗೆ ಅಡ್ಡ ಬಂದಿದ್ಯಾರು? ನೀನೇ ತಾನೇ? ಅನವಶ್ಯಕವಾಗಿ ನನ್ನ ದ್ವೇಷ ಕಟ್ಕೊಂಡಿದ್ದೀಯಾ? ಹೌದು, ನನ್ನ ದಾರಿಗೆ ಅಡ್ಡ ಇರೋ ಅವನನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದೆ, ತಪ್ಪು ಮಾಡಿದ್ದೆ. ಆದ್ದರಿಂದ ನಿನಗೇನಾಗಬೇಕು? ಅನವಶ್ಯಕವಾಗಿ ನನ್ನ ಕೆಣಕಿದ್ದು ಅಲ್ಲದೆ ಅವಮಾನ ಮಾಡಿ ಅವನ ಕೈಯಲ್ಲಿ ಮೈ ಮೂಳೆ ಮುರಿಯೋ ಹಾಗೆ ಏಟು ತಿನ್ನಿಸಿದೆ.
ಈಗ ನೀನು ನನ್ನ ವಿರುದ್ಧ ಸಾಕ್ಷಿ ಹೇಳಿ ನನ್ನ ಜೈಲಿಗೆ ಕಳಿಸ್ತಿದ್ದೀಯಾ. ನಿನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡಬಾರ್ದು ಅಂತ ನಾನು ಆವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಎಂದು ತಾನು ಹಿಡಿದಿದ್ದ ಬಾಟಲೊಳಗಿರುವ ಆ್ಯಸಿಡನ್ನು ನೋಡಿ, ಈಗ ಇದನ್ನು ನಿನ್ನ ಮುಖದ ಮೇಲೆ ಎರಚಿ ನಿಂಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಏನು ಮಾಡ್ತೀಯಾ? ಯಾರತ್ರ ಹೋಗಿ ದೂರು ಹೇಳ್ತೀಯಾ? ನನಗೆ ಅವಮಾನ ಮಾಡಿ ನನ್ನ ದ್ವೇಷ ಕಟ್ಕೊಂಡಿದ್ದು ಅಲ್ಲದೆ ಈಗ ನನ್ನ ಪ್ರಶ್ನೆ ಬೇರೆ ಮಾಡ್ತಾ ಇದ್ದೀಯಾ? ಯಾರತ್ರ ಬೇಕಾದರೂ ಹೋಗಿ ದೂರು ಹೇಳು. ಅವರಾರು ನಿನ್ನ ಕಾಪಾಡೋಕೆ ಈಗ ಇಲ್ಲಿಗೆ ಬರ್ತಾರೋ ನಾನು ನೋಡ್ತೀನಿ. ಅವನು ಅಟ್ಟಹಾಸಗೈಯುತ್ತಾ ಹೇಳುತ್ತಿರಬೇಕಾದರೆ ಚಿತ್ತ ಒಮ್ಮೆ ಅವನ ಕಡೆ ಮತ್ತೊಮ್ಮೆ ಅವನ ಕೈಯಲ್ಲಿದ್ದ ಬಾಟಲ್ನ ಕಡೆ ಭಯದಿಂದ ನೋಡುತ್ತಾ, ನನಗೆ ಏನು ಮಾಡಬೇಡ ಪ್ಲೀಸ್, ನನ್ನ ಬಿಟ್ಬಿಡು ಎಂದು ದೀನವಾಗಿ ಬೇಡಿಕೊಂಡಿದ್ದಳು. ಆದರೆ ಆ ರಾಕ್ಷಸ ಅದಕ್ಕೆ ಕ್ಯಾರೆ ಎನ್ನಲಿಲ್ಲ. ಆಗಲೇ ಅವಳನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ಇನ್ನಿಬ್ಬರು ಬಂದಿದ್ದರು. ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಹುಡುಗಿಗೆ. ತಾನು ಪ್ರತ್ಯಕ್ಷನ ಮಾತು ಕೇಳಬೇಕಾಗಿತ್ತು. ಅವನಿಂದ ಸಾಲ ಪಡೆದಿದ್ದರೆ ತನ್ನ ವಿದ್ಯಾಭ್ಯಾಸ ಮುಗಿದ ಬಳಿಕ ತನಗೆ ಖಂಡಿತವಾಗಿಯೂ ಒಂದು ಒಳ್ಳೆ ಕೆಲಸ ಸಿಗಬಹುದು. ಬಡ್ಡಿ ಸಮೇತ ಅವನ ಸಾಲ ಹಿಂದಿರುಗಿಸಬಹುದಾಗಿತ್ತು. ಇಲ್ಲದಿದ್ದಲ್ಲಿ ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಬಹುದು. ಅಲ್ಲಿಂದಲೂ ದುಡ್ಡು ಸಿಗುವ ಸಂಭವವಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಸಮಯ ಮಿಂಚಿ ಹೋಗಿತ್ತು. ಆತಂಕದಿಂದ ಅವನನ್ನೇ ನೋಡುತ್ತಿರುವಂತೆಯೇ ಅವನು ತನ್ನ ಕೈಯಲ್ಲಿದ್ದ ಬಾಟಲ್ನ ಮುಚ್ಚಲು ತೆಗೆಯಲಾರಂಭಿಸಿದ್ದ. ಅವನು ಅವಳ ಮುಖಕ್ಕೆ ಎರಚಿಬಿಟ್ಟಿದ್ದ. ಅದನ್ನು ಮೊದಲೇ ಊಹಿಸಿದ್ದವಳು ತಾನು ಬಿದ್ದ ಕಡೆಯಿಂದ ತಕ್ಷಣವೇ ಪಕ್ಕಕ್ಕೆ ಹೊರಳಿದ್ದಳು. ಅವಳು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಗಟ್ಟಿಯಾಗಿ ಕಿರುಚಿದ್ದಳು. ಮುಂದೆ ಏನಾಯಿತು? ತಂಗಿಗೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ ಎಂದು ಪ್ರತ್ಯಕ್ಷನಿಂದ ಫೋನ್ ಮೂಲಕ ತಿಳಿದಿದ್ದ ಚಿನ್ನು ರಾತ್ರಿ ಪೂರ್ತಿ ನಿದ್ದೆ ಮಾಡಿರಲಿಲ್ಲ. ಪ್ರತ್ಯಕ್ಷ ಏನು ಆತಂಕ ಪಡಬೇಡಿ ಎಂದು ಚಿನ್ನುವಿಗೆ ಹೇಳಿದರೂ ಅವಳ ಆತಂಕವೇನೂ ಕಡಿಮೆಯಾಗಿರಲಿಲ್ಲ. ಚಿನ್ನು ತನ್ನ ಮದುವೆಗಾಗಿ ರಜಾ ಖಾಲಿ ಮಾಡಿಕೊಂಡಿದ್ದರಿಂದ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಅಂದು ಅವಳಿಗೆ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗದೆ ತುಂಬ ತಪ್ಪುಗಳನ್ನು ಮಾಡಿದ್ದಳು. ಅದರ ಪರಿಣಾಮವಾಗಿ ಮರುದಿನ ತನ್ನ ಬಾಸ್ನ ಕೈಯಿಂದ ಚೆನ್ನಾಗಿ ಉಗಿಸಿಕೊಂಡಳು ಚಿನ್ನು. ಮರುದಿನ ಬಾಸ್ನಿಂದ ಅವಳಿಗೆ ಬುಲಾವು ಬಂದಾಗ ನಡುಗುತ್ತಲೇ ಹೋಗಿದ್ದಳು. ಅವರ ಮುಖದಲ್ಲಿದ್ದ ಅಸಹನೆ ಕಾಣುತ್ತಲೇ ಅವಳಿಗೆ ಭಯವಾಗಿತ್ತು. ನಿನ್ನೆ ಈ ಕೆಲಸ ಎಲ್ಲ ನೀವೇ ಮಾಡಿದ್ದು ತಾನೇ? ಅವಳು ಹಿಂದಿನ ದಿನ ಕೊಟ್ಟ ಫೈಲ್ ತೆಗೆದು ಕೇಳಿದರು. ತನಗಿಂದೇನೋ ಕಾದಿದೆ ಎಂದವಳು ಭಯದಿಂದಲೇ ಎಸ್ ಸರ್ ಎಂದು ಉತ್ತರಿಸಿದ್ದಳು. ಇದನ್ನು ನಾನು ಚೆಕ್ ಮಾಡಿದ್ದಕ್ಕೆ ಆಯಿತು. ಇಲ್ಲ ಅಂದರೆ ನಮ್ಮ ಕಂಪನಿಗೆ ಕೋಟಿ ಕೋಟಿ ಲಾಸ್ ಆಗ್ತಾ ಇತ್ತು ನಿಮ್ಮಿಂದ. ಏನ್ರಿ ತಲೆ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ ಎಂದು ಕಟುವಾಗಿ ಪ್ರಶ್ನಿಸಿದ್ದರು. ಚಿನ್ನು ನಡುಗುವ ದನಿಯಲ್ಲೇ ಸರ್, ಅದು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಿಂದಿನ ದಿನ ರಾತ್ರಿ ನಿದ್ದೆ ಆಗಿರಲಿಲ್ಲ ಎಂದು ಮೆಲುದನಿಯಲ್ಲಿ ಉತ್ತರಿಸಿದಳು. ಹಾಗಂತ ಆಫೀಸಲ್ಲಿ ಕೂತು ನಿದ್ದೆ ಮಾಡ್ತಾ ಏನೇನೋ ಎಂಟರ್ ಮಾಡೋದೇನ್ರಿ? ನೀವು ಮಾಡಿರೋ ತಪ್ಪಿಗೆ ಪರ್ಮನೆಂಟಾಗಿ ಮನೆಯಲ್ಲಿ ನಿದ್ದೆ ಮಾಡಿ ಅಂತ ಕೆಲಸದಿಂದ ಕಿತ್ತಾಕಬೇಕು ನಿಮ್ಮ. ಅವರು ರೌದ್ರಾವೇಶ ತಾಳಿ ಸಿಟ್ಟಿನಿಂದ ಅಬ್ಬರಿಸುತ್ತಿದ್ದರೆ ಅವಳು ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದಳು. ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಆಫೀಸಲ್ಲಿ ನಿದ್ದೆ ಮಾಡ್ತೀನಿ ಅಂದರೆ ಹೇಗಿರಿ? ಮನೆಯಲ್ಲಿ ಆರಾಮವಾಗಿ ಮಲಗಿ ನಿದ್ದೆ ಮಾಡೋದು ಬಿಟ್ಟು ನೀವ್ಯಾಕೆ ರೀ ಕಂಪನಿಗೆ ಕೆಲಸಕ್ಕೆ ಅಂತ ಬರ್ತೀರಾ? ನಮ್ಮಂಥವರ ತಲೆ ತಿನ್ನೋಕ? ಕಣ್ಣಲ್ಲಿ ಕೆಂಡದುಂಡೆಗಳನ್ನು ಕಾರುತ್ತಾ ಅವರು ಅಬ್ಬರಿಸಿದಾಗ ಚಿನ್ನುವಿಗೆ ತಗ್ಗಿಸಿದ ತಲೆ ಮೇಲೆತ್ತಲಾಗಲಿಲ್ಲ. ಅಂದಿಡೀ ಕಣ್ಣೀರಲ್ಲೇ ಕೈ ತೊಳೆದಿದ್ದಳು. ಮಧ್ಯಾಹ್ನ ಊಟವೂ ಮಾಡಿರಲಿಲ್ಲ. ಆ ಘಟನೆಯ ಬಳಿಕ ಅವಳು ಮಾಡಿದ ಎಲ್ಲ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡಿಸುತ್ತಿದ್ದರು. ತಪ್ಪು ಕಂಡುಹುಡುಕಿ ದಿನ ನಿಂದನೆ ಕೇಳಬೇಕಾಗಿತ್ತು. ದಿನ ಕಳೆಯುತ್ತಿದ್ದಂತೆಯೇ ಅವಳಿಗೆ ಆ ಕಂಪನಿಯಲ್ಲಿ ಕೆಲಸ ಮಾಡಲೇ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಉಂಟಾಗಿತ್ತು. ಚಿನ್ಮಯಿಗೆ ಅನಿವಾರ್ಯವಾಗಿ ಆ ಕೆಲಸ ಬಿಡಲೇಬೇಕಾಗಿ ಬಂದಿತ್ತು. ಅವಳು ಬೇರೆ ಕಂಪನಿಗೆ ಕೆಲಸಕ್ಕೆ ಸೇರಲು ಅಪ್ಲಿಕೇಶನ್ ಹಾಕಿದ್ದಳು. ಸತತ 2 ತಿಂಗಳ ಪ್ರಯತ್ನದ ಬಳಿಕ ಅವಳಿಗೆ ಒಂದೊಳ್ಳೆಯ ಕೆಲಸ ಸಿಕ್ಕಿತ್ತು. ಅವಳಿಗಲ್ಲಿ ಒಂದು ಆಶ್ಚರ್ಯವೇ ಕಾದಿತ್ತು. ಅಶ್ವಿಜ್ ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.